ಎಸ್ ಅಂಕಣದ ಒಳಭಾಗಕ್ಕೆ ಬರುವಂತಹ ಪ್ರಥಮ ತಂಡವನ್ನ ಬರಮಾಡಿಕೊಳ್ಳುವಾಗವೇ ಆರಿಕೋಡಿಯ ಪವಿತ್ರ ಮಣ್ಣಿನಲ್ಲಿ 58 ಕೆಜಿ ವಿಭಾಗದ ಕಬಡ್ಡಿಯ ಅಂತಿಮ ಪ್ರಧಾನ ಸುತ್ತಿಗೆ ತಲುಪಬೇಕಾದರೆ ಗೆಲ್ಲಲೇಬೇಕಾದ ಒತ್ತಡದ ಸೂಕ್ಷ್ಮ ಪರಿಸ್ಥಿತಿಗಳ ರಣಾಂಗಣದ ರಣವಿಕ್ರಮರ ಹೋರಾಟದ ಅವಕಾಶಗಳ ತೆರೆದಿರಬಲ್ಲ ರಂಗರಂಗಿನ ಆಟದ ಕಬಡ್ಡಿಯ ಮೂಲಕವಾಗಿ ವರ್ಣಾತೀತ ಶಬ್ದಗಳ ಆಧಾರದ ಮಹಾನದ ಜೂನಿಯರ್ ಸೀನಿಯರ್ ತಾರೆಗಳ ಸಮಾಗಮದ ಆಟದ ಆಗಮನ ಚಾಮುಂಡೇಶ್ವರಿ ಆರಿಕೋಡೆ ಕಾರ್ತಿಕವರ ಪ್ರಾಯೋಗಿಕ ತಂಡದ ಆಗಮನ ಚಾಮುಂಡೇಶ್ವರಿ ಆರಿಕೋಡೆ. ಎಸ್ ಎದುರಾಳಿ ತಂಡದ ಆಗಮನವಾಗುತ್ತಾ ಇದೆ. ಕಳೆದ ಬಾರಿಯ ಅತ್ಯಂತ ರೋಚಕ ಸ್ಪರ್ಧೆಗಳಿಗೆ ಸಾಕ್ಷಿಯನ್ನು ಒದಗಿಸುವ ಮೂಲಕವಾಗಿ ಕರಾವಳಿಯ ಕಬಡ್ಡಿ ರಂಗದಲ್ಲಿ ಹೊಸ ಚೈತನ್ಯದ ಉದಯೋನ್ಮುಖ ಆಟಗಾರರುಗಳ ಅನುಪಮ ನಕ್ಷತ್ರಗಳ ಯುವ ಆಟಗಾರರ ಸಂಗಮದ ತಂಡದ ಆಗಮನ ನಿತಿನ್ ಅವರ ಸಾರಥ್ಯದಲ್ಲಿ ದಿಯಾ ಎನ್ಎಂಸಿ ಬೆಂಗಳೂರು. ನಿತಿನ್ ಅಂಡ್ ಪ್ರೈಸಸ್ ನಮ್ಮಾರಂಭ ಕಬಡ್ಡಿ ಆಡು ನೀನೇ ರಂಭ ರಂಭ ಟಗ ಟಗ ನಿತಿನ ಆನ ಪೊನ್ನ ಎನ್ನ ಆಡ ಸುಮ್ಮಿಗೆ ರಾಷ್ಟ್ರೀಯ ತೀರ್ಪುಗಾರರು ಪ್ರಮೋದ್ ಶ್ರವಣ್. Yes. Players line up party. So the photo shoot is there. Matel lo play. The photo shoot matel lo kan kes na glue dikhe bole. Yes, ಮೊದಲನೇ ಆರಂಭವಾಗಿದೆ. ನಾನು ಇಲ್ಲಿದ್ದೇನೆ ಸೈಡಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆಯ ತೀವ್ರತೆಗಳನ್ನು ನಡೆಸಿಕೊಳ್ಳಬಲ್ಲಂತಹ ಹೆಜ್ಜೆಗಳ ಮೂಲಕ ಬೋಡ ಸರ್ ನವೀನ್ ಸರ್ ಬೋಡ ನವೀನ್ ಸರ್ ಲೈಟ್ ಬೋಡ ಇಪ್ಪಡ ಮಾಡಿ ಸ್ಪರ್ಧೆಯ ಅಂಕಣದಲ್ಲಿ ಪ್ರಬಲವಾದ ಹೋರಾಟ ಪರಿಣಾಮ ಪಂದ್ಯ ಮುಂದುವರಿಸಿಕೊಳ್ಳುತ್ತದೆ. ಅಂಕಣದ ಬಲಭಾಗದಲ್ಲಿ ಎರಡು ತಂಡಗಳ ಪ್ರಮುಖವಾದ ಸ್ಪರ್ಧೆಯ ಮೂಲಕ ಕದನ ಎಸ್ಕೇಪ್ ಆಗಿದೆ. ದಿಟ್ಟ ಪ್ರದರ್ಶನವನ್ನು ಕಾದಿರಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ. ಮೊದಲ ಸೆಮಿ ಫೈನಲ್ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ಉಪಾಂತ್ಯಗಳ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ನಾಮಂತದ ಹೆಜ್ಜೆಗಳ ತಂಡಗಳ ಮಧ್ಯೆ ಹೋರಾಟ, ಪ್ರಬಲ ಲಿಂಗರ ಹೋರಾಟವನ್ನು ಕಾಣಬಹುದು. ಅಡ್ವಾನ್ಸ್ ಡಿಫೆನ್ಸ್ ಪ್ರಯತ್ನ. ಮುಂದುವರಿದ ಕದನದಲ್ಲಿ ಅತ್ಯುನ್ನತ ಮಹಾರಥ ತಂಡಗಳ ಸಮಗ್ರವಾದ ಹೋರಾಟಗಳ ಮೂಲಕವಾಗಿ ಕದನ ಮುಂದುವರಿದಿದೆ. ಕಾರ್ತಿಕ್ ಆಕ್ರಮಣದಲ್ಲಿ ಬದ್ಧತೆಯ ನಿಲುವುಗಳ ಮೂಲಕವಾಗಿ ಸ್ಪರ್ಧೆಯನ್ನ ಉಳಿಸಿಕೊಳ್ಳಬಲ್ಲ ಅಂಚಿನಲ್ಲಿ ಎರಡು ತಂಡಗಳಿವೆ. ರಣಾಂಗಣ ತೀವ್ರತೆ ಟೈಮ್ ಔಟ್. ಪ್ರಾರಂಭಗೊಂಡಿದೆ ಸ್ಪರ್ಧೆಯಲ್ಲಿ 4-1 ಆಧಾರದಲ್ಲಿ ಮೊದಲಾದ ವೇಳೆಯಲ್ಲಿ ಸೆಮಿಫೈನಲ್ ಕದನದ ಸ್ಪರ್ಧೆಯಲ್ಲಿ ಚಾಮುಂಡೇಶ್ವರಿ ಆರಿಕೋಡಿಯ ವಿರುದ್ಧವಾಗಿ ದಿಯಾ ಎನ್ಎಂಸಿ ಬೆಂಗಳೂರು ತಂಡಗಳ ಮಧ್ಯೆ ದಿಯಾ ಧನುಷ್
ದಿಯಾನಂದ್ ಬ್ಯಾಂಗ್ಳೂರು ಟ್ಯಾಕ್ಲಿಂಗ್ ಆನ್ ಆಗಿದೆ. ಗುರು ಸುನ್ಸಾಯಿ ಕಾಲನಲ್ಲಿ ಕಾರ್ತಿಕ್ ಅವರ ಸಾರಥ್ಯದ ಚಾಮುಂಡೇಶ್ವರಿ ಆದಿಕೋಡಿ ಒಳಭಾಗದಲ್ಲಿ ಪಂದ್ಯ ಸೆಮಿಫೈನಲ್ ರಣರೋಚಕತೆಗಳ ಹೋರಾಟವನ್ನು ತೋರ್ಪಡಿಸಿಕೊಳ್ಳಬಲ್ಲ ಇರಾದೆಗಳಲ್ಲಿ ಪಂದ್ಯ ಮುಂದುವರಿತಾರೆ. ಕೆಚ್ಚದೆಯ ಸ್ಪರ್ಧೆಯ ತಮಕ ಈ ಪಂದ್ಯದಲ್ಲಿ ಸರ್ವಾಂಗೀಣ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನಗಳ ಮುಖೇನವಾಗಿ ಸೆಮಿಫೈನಲ್ ಹಂತದ ಸ್ಪರ್ಧೆಯಲ್ಲಿ ಎರಡು ತಂಡಗಳು ಹೋರಾಟ ದಾಳಿ ಪ್ರತಿದಾಳಿಗಳ ಮುಖೇನವಾಗಿ ಸಮಾನಾಂತರ ಹೋರಾಟಗಳ ಮುಖೇನ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಹೆಜ್ಜೆಗಳ ದಾಂಗುಡಿಯನ್ನು ನೀಡುವಂತಹ ನಿಟ್ಟಿನಲ್ಲಿದೆ. ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ಯೋಜಿತ ಆಟಗಳ ಮುಖೇನ ಕಾರ್ತಿಕ್ ಪ್ರತಿದಾಳಿಗಳಲ್ಲಿ ಮೂವರು ಡಿಫೆಂಡರ್ಗಳ ಮಧ್ಯೆ ಸುಪ್ರಣವಾಗಿದೆ. ಅನುಭವದ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನಗಳ ಮಧ್ಯೆ ಗುರು ಸುಜಯ್ ಕಾರ್ನರ್ ವಿಭಾಗದಲ್ಲಿರುವಂತಹ ಕ್ಷಿಪ್ರಗತಿಯ ಸ್ಪಷ್ಟವಾದ ಸಂಘಗಳ ಮುಖೇನವಾಗಿ ಅಂಕವನ್ನು ಜೋಡಿಸಿಕೊಳ್ಳುವ ಆತ್ಮವಿಶ್ವಾಸದ ಹೆಜ್ಜೆಗಳ ಮಧ್ಯೆ ದಾಳಿಯಲ್ಲಿರುವಂತೆ ಗುರುದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಮಧ್ಯೆ ಸೆಮಿಫೈನಲ್ ಹೋರಾಟದಲ್ಲಿದೆ. And it is due or die. ಸವಾಲುಗಳು ಬಡಿ ಡಿವಾಡಗಳಲ್ಲಿ ಬಂದಿದ್ದಾರೆ. ಶಮನ ಕ್ರಮದಲ್ಲಿ ಕ್ರಿಮಿನಲ್ ಡಿಫೆಂಡರ್ಗಳು ಹೊರದಲ್ಲಿದ್ದಾರೆ. ಹೋರಾಟಕ್ಕೆ ಚುರುಕುನ ಪ್ರಮೋದ ಎಂತ ಟ್ಯಾಕಲ್ ಪವರ್ಫುಲ್ ಟ್ಯಾಕಲ್ ಫ್ರಮ್ ಕಾರ್ತಿಕ್ ಅವರ ಸಾರಥ್ಯದ ಚಾಮುಂಡೇಶ್ವರಿ ಆದಿಕೋಡಿ ಬಂದ ಅಶ್ವಕ ದಾಳಿಯಲ್ಲಿ and again back to back rolling a step. ಪ್ರಧಾನವಾದ ಪಂದ್ಯ ಸೆಮಿಫೈನಲ್ ಕದನ ಚಾಮುಂಡೇಶ್ವರಿ ಆದಿಕೋಡಿ ದಿಯಾ ಎನರ್ಜಿ ಬೆಂಗಳೂರು. ಎರಡು ತಂಡಗಳಿಗೂ ಎನರ್ಜಿ ಆಟಬೇಕಾಗಿದೆ. ಗೆಲ್ಲಬೇಕಾದರೆ ಒತ್ತಡವನ್ನು ಖಂಡಿತ ಇದೆ. ಇದು ಸೆಮಿಫೈನಲ್ ಪಂದ್ಯ. 6-3 ಅಂತರ 3 ಸ್ಪರ್ಧೆಯಲ್ಲಿ ಕಾಟಿದ್ದಾಳೆಯಲ್ಲಿರುವಂತೆ ಆತ್ಮವಿಶ್ವಾಸದ ಹೆಜ್ಜೆಗಳೊಂದಿಗೆ ಆಕ್ರಮಣಕಾರಿ ಮನೋಭಾವದೊಂದಿಗೆ ಶ್ರೀಕಾಂತ ದಾಳಿಯ ಆರ್ಭಟವನ್ನು ಮುಂದುವರಿಸಿಕೊಳ್ಳುತ್ತಿರುವಂತೆ ಎಸ್ಕೇಪ್ ಅನ್ನು ಪಡೆದುಕೊಂಡ ಆಟಗಾರ 6-5 ಸ್ಪರ್ಧೆ ಮುಂದುವರಿಸಿಕೊಳ್ಳಲಾಗಿದೆ. 5-5 ಸಮಬಲದ ಹೋರಾಟಗಳಿದೆ. ಸಮಾನ ಹೋರಾಟ lovely comeback. ಎಂತ ಆಟ 7-5 ಬೆಂಕಿ ಆಗ್ತಾನೆ. ಬೆರುಗಾಳಿ ಆಗ್ತಾನೆ. ಕದನ ತುಂಬ್ತಾನೆ. ಆಟ ರಂಗೇರುತ್ತಾನೆ. ಹೋರಾಟ ನಿರಂತರ ಆಗಿದೆ. ಸೆಮಿಫೈನಲ್ ಕದನವಾಗಿದೆ. ಪ್ರಬಲವಾದ ಅಂತರ ಮತ್ತೆ ಅಶ್ವಕನ ಮೂಲಕ ಅನುಭವದ ಹೆಜ್ಜೆಗಳು ಅಶ್ವಕನದು ಸೆಮಿಫೈನಲ್ ಕದನ ಉಪಾಂತ್ಯ ಕದನದಲ್ಲಿ ಮುಂದುವರಿಸಿಕೊಂಡಂತೆ ಪ್ರತಿದಾಳಿಯಲ್ಲಿ ಪಂದ್ಯವನ್ನು ಮುಗಿಸಿಕೊಳ್ಳಬಲ್ಲ ಹೆಜ್ಜೆಯ ಅತ್ಯಂತ ಶ್ರೇಷ್ಠ ಎರಡು ತಂಡಗಳು ನಿರಂತರವಾಗಿ ಪಂದ್ಯದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳಲಾಗಿದೆ. ಎರಡು ಅವಧಿಯ ಆಟ. ಇಲ್ಲಿ ಶ್ರೀಕಾಂತ ಸುಜಯ್ ಕಾರ್ನರ್ ವಿಭಾಗದಲ್ಲಿ ಆಟ ಮುಂದುವರಿಸಿಕೊಂಡಿರುವಂತಹ ಇವತ್ತೆರಡರಲ್ಲಿ ಕಾಲಬಹುದಾಗಿದೆ. ನಿಲುವಿನಲ್ಲಿ 7-5 ಆಧಾರದಲ್ಲಿ ಸ್ಪರ್ಧೆ ಅಸ್ಪತ್ತಾಳಿಯಲ್ಲಿರುವಂತೆ ಆಕ್ರಮಣಕಾರಿ ಹೆಜ್ಜೆಗಳ ಮೇಲೆ ಮುಂದುವರಿಸಿಕೊಂಡಂತಹ ದಾಳಿ ಆತ್ಮವಿಶ್ವಾಸದ ಹೆಜ್ಜೆಗಳೊಂದಿಗೆ ಅಂಕದ ಜೋಡಣೆ ಅಸ್ಪತ್ತ ಕಾರ್ತಿಕ್ ಡ್ಯೂ ಆರ್ ಡೈನಲ್ಲಿ ಪಂದ್ಯದ ಹೈ ವೋಲ್ಟೇಜ್ ತ್ರಿವಳಿ ರಾಷ್ಟ್ರೀಯ ತೀರ್ಪುಗಾರ ಕಣದಲ್ಲಿ ಮುಂದಡೆಯ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚನೆ. ಸಮಯೋಚಿತ ಹೆಜ್ಜೆಯಲ್ಲಿ
ಅಶ್ವಕನ ಆಟ. ಪ್ರತೀಕ್ ಹಾಗೂ ಧನುಷ್ ಕಾರ್ನರ್ನಲ್ಲಿರುವಂತಹ ಕೆಚ್ಚದೆಯ ಸ್ಪರ್ಧೆಯ ತೋರ್ಪಡಿಕೆಗಳಲ್ಲಿ ಫೈನಲ್ ಕನಸುಗಳು ಆಟ ಮುಂದುವರಿಸಿಕೊಳ್ಳಬಲ್ಲ ವಿಶ್ವಾಸದಲ್ಲಿ ಬೆಂಗಳೂರಿನ ವಿರುದ್ಧ ಆದಿಕೋಡಿ ಅಂಕಗಳ ಖಾತೆ ಬದಲಾವಣೆಗಳು ಕಾದೆ. Back to back new order. Time out. And again, Subhadra is all agna. Pramod Rashid, Depender Galaki Kanadali. Agna. 4+2+2. ಸ್ವಚ್ಛತೆಯ ಕಾತರವನ್ನು ಉಳಿಸಿಕೊಂಡಿರುವಂತಹ ಪಂದ್ಯದ ಹಿಡಿತದಲ್ಲಿ ಹೋರಾಟಗಳು. ಶ್ರೀಕಾಂತ ಸತತ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಾದರೆ ಶ್ರೀಕಾಂತ and it is correct. 15 ಮೀಟರ್ ಆಧಾರದಲ್ಲಿ ತಾಡಾಯಿ ಥ್ರೂ ಆರ್ಡರ್ ದಾಳಿಗೆ ಮಾಡು ಇಲ್ಲವೇ ಮಡಿ 15-8 ಕಾರ್ತಿ ದಾಳಿಯಲ್ಲಿರುವಂತ ಆಲ್ ಡಿಪೆಂಡರ್ಗಳ ಮಧ್ಯೆ ಹೋರಾಟದ ಹಾದಿಯಲ್ಲಿ ಥ್ರೂ ಆರ್ಡರ್ ದಾಳಿಯಲ್ಲಿ ಮುನ್ನಡೆಯ ಅಂತರವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಹೋರಾಟದ ಕಿಚ್ಚಿನಲ್ಲಿ ಪಂದ್ಯ. ಶ್ರೀಕೇಂದ್ರ ಆಕ್ರಮಣ ಒಳಭಾಗದಲ್ಲಿ ಪಂದ್ಯ ಮುಂದುವರಿಸಿಕೊಂಡಿರುವಂತಹ ವಿಶ್ವಾಸದ ಹೆಜ್ಜೆಗಳು. ಎರಡೂ ತಂಡಗಳಲ್ಲಿ ಯಾರು ಗೆಲುವಿನೊಂದಿಗೆ ಫೈನಲ್ಗೆ ಮೊದಲ ತಂಡವಾಗಿ ಪ್ರವೇಶವನ್ನು ಪಡೆದುಕೊಳ್ಳಲಿದ್ದಾರೆ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕ್ಷಿಯಾಗಬಲ್ಲ ಮೊದಲ ತಂಡ ಯಾವುದು? ಹದಿನೈದು 9 ಮುಖೇನವಾಗಿ ಸ್ಪರ್ಧೆಯಲ್ಲಿ ವೇಗ ಅಸ್ಬಾಗಿನ ಅದ್ಭುತ ಪಾತ್ರಸಮಯ ಮುಖೇನವಾಗಿ ಅಶ್ವತ್ಥನ ಮೇಲಿರುವ ಮುಖೇನ ಅಂಕದ ಜೋಡಣೆ 15-10 ಆಧಾರದಲ್ಲಿದೆ. ಡಿಫೆನ್ಸ್ ವಿಭಾಗ ಬಲಿಷ್ಠತೆಯನ್ನು ಕಂಡುಕೊಳ್ಳುತ್ತಾ ಇದೆ ಆದಿಕೋಡಿಯ ಪರವಾಗಿ 11-15 4 ಅಂಕಗಳ ಅಂತರ. ಮತ್ತೆ ಕಳೆದ ಆತ್ಮವಿಶ್ವಾಸದ ದಾಳಿಯ ಹೆಜ್ಜೆಗಳೊಂದಿಗೆ ಅಸ್ಪತ್ ಮರಳಿದ ದಾಳಿ. ಸೂಪರ್ ರೈಟ್ ದಾಖಲೆಗಳು ತಾಯಿದ ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದ ಆದಿಕೋಡಿ ಮುನ್ನಡೆಯಲ್ಲಿದೆ. ಸೆಕ್ಷನ್ 15 ಒಂದೇ ಒಂದು ಅಂಕಗಳ ಅಂತರ. ಕಾರ್ತಿಕ್ನ ಆಟ ಮುಂಬಾಟ ಅಡ್ವಾನ್ಸ್ ಟ್ಯಾಕಲ್ ಗುರು ಮಾಡಿದ ತಪ್ಪು ಎದುರಾಳಿ ಪಾಳೆಯಕ್ಕೆ ಅಂಕದ ಜೋಡಣೆ. ತಂಡಗಳ ಮಧ್ಯೆ ದಿಯಾ ಬೆಂಗಳೂರು ತಂಡದ ವಿರುದ್ಧವಾಗಿ ಚಾಮುಂಡೇಶ್ವರಿ ಆದಿಕೋಡಿ ತಂಡಗಳ ಮಧ್ಯೆ ಅನುಭವದ ಅದ್ಭುತ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ಯೋಜನೆಗಳ ಯೋಜಿತ ಆಟಗಳ ಮುಗಿನ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಹೆಜ್ಜೆಗಳ ನಡುವೆ 16ರ ಸಮಾನ ಹಂತದ ಜೋಡಣೆಯನ್ನು ಕಂಡುಕೊಳ್ಳುತ್ತಾರೆ ಎರಡು ತಂಡಗಳು. ಮುಂದುವರಿದ ಕಾರ್ತಿಕ್ ಆಕ್ರಮಣದಲ್ಲಿ ಸೆಮಿಫೈನಲ್ ದ್ವಿತೀಯ ಅವಧಿ ಹೋರಾಟದ ಮುಖೇನ ಮೊದಲಾರ್ಧದ ವೇಳೆಯಲ್ಲಿ ಅದ್ಭುತ ದಾಳಿಗಳ ಮುಖೇನವಾಗಿ ರಂಗನ್ನ ಕುಚ್ಚೆಬ್ಬಿಸಿದ ಅಸ್ಪಕ್ ಮತ್ತೆ ದಾಳಿಯಲ್ಲಿರುವಂತೆ
combination tackle. ರಿವ್ಯೂ ಉಂಡು ಏನು ಬನ್ನಿ ಆತೆ ಕ್ಲಿಯರ್ ಇಪ್ಪಡು ಆತೆ ಆ ಕಾಡ್ಲೆಸರು ಬಂದು ಬಿಡು ನವೀನಾಗ್ಲ ಹೋರಾಟದ ನಿಲುವಿನಲ್ಲಿ ಮುಂದುವರಿಸಿಕೊಂಡ ಹೆಜ್ಜೆಗಳ ಮಧ್ಯೆ ಸಮಯೋಚಿತವಾದ ಹೆಜ್ಜೆಯ ಅನುಭವಗಳಲ್ಲಿ ಆಟ ಮುಂದುವರಿತಾನೆ. ಸಮಾನವಾದ ಶ್ರುತಿಗಳಲ್ಲಿರುವಂತಹ ತಂಡ ಪಂದ್ಯಾವಳಿಯ ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಚಾಮುಂಡೇಶ್ವರಿ ಸೌಂಡ್ಸ್ ಅಂಡ್ ಲೈಟ್ಸ್ ಸಂದೇಶದ ಸಾರಥ್ಯದಲ್ಲಿ ಪೂರ್ವವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಡು ಇಲ್ಲವೇ ಮಾಡಿದಾಳಿಯಲ್ಲಿದೆ 17-16 ಸ್ಪರ್ಧೆ 1 ಅಂಕಗಳ ಅಂತರದ ನಿಲುವಿನಲ್ಲಿ ಮೊದಲ ಸೆಮಿಫೈನಲ್ ಮೆಲ್ಲನೆ ರಂಗು ಪಡೆದುಕೊಳ್ತಾ ಇದೆ ಆದಿಕೋಡಿಯ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯ. 58 ಕೆಜಿ ವಿಭಾಗದ ಪಂದ್ಯಕೂಟದ ಸೆಮಿಫೈನಲ್ ಕದನ 17-16 ಸ್ಪರ್ಧೆ ಶ್ರವಣ ದಾಳಿಯಲ್ಲಿ ಎಡವಟ್ಟು ಜಿತೇಶನ ತಪ್ಪು ಒಳಭಾಗದಲ್ಲಿ ಮುಂದುವರಿಯುತ್ತಾ ಶ್ರೀಶಾಂತನ ಅದ್ಭುತವಾದ ಶಾಂತವಾಗಿ ಎದುರಾಳಿಯ ಮೇಲೆ ರಂಗುವ ಕಣ ಪ್ರತಿ ಯೋಚನೆ ಪಾಯಿಂಟ್ ಪರ್ಫೆಕ್ಟ್ ಆಗಿರುವಂತಹ ಟಚ್ ಪಾಯಿಂಟ್ ಬರ್ತಾರೆ ಅಶ್ವಥ್ ಭಾಗಕ್ಕೆ. ಇದು ಸೆಮಿಫೈನಲ್ ಕದನ, ಎಲ್ಲಿಂದೆಲ್ಲಿಗೆ ಪಯಣ, ಆಟ ಮತ್ತು ಪಕ್ಕ ಪೈಸಾ ವಸೂಲಾಗಿದೆ. ಸೆಮಿಫೈನಲ್ ಹೋರಾಟದಲ್ಲಿ ಎರಡು ತಂಡಗಳ ತಂಡದ ಮಾಲಕ ನಿಂತಿನವರಿಗೆ ಕೂರಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಆಟ ಅಂದ್ರೆ ಹೀಗೆ, ಹೋರಾಟ ಅಂದ್ರೆ ಹೀಗೆ, ಅನುಭವ ಅಂದ್ರೆ ಹೀಗೆ, ಆಟದ ವೈಖರಿ ಅಂದ್ರೆ ಹೀಗೆ, ಕಬಡ್ಡಿ ಅಂದ್ರೆ ಹೀಗೆ. ಹೇಗೆ ಗೆಲ್ಲಬೇಕು ರಾಷ್ಟ್ರೀಯ ಜೂನಿಯರ್ ತಾರೆ 21-18 ಆಧಾರದಲ್ಲಿ ಸ್ಪರ್ಧೆ. ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಸುಪಟಕಲಾಗಿದೆ. ಕಾರ್ತಿಕ್ ದಾಳಿಯಲ್ಲಿರುವಂತೆ ಶಾಂತ ಮಧ್ಯೆ ಕಾರ್ತಿಕ್ ಅವಕಾಶ ಯಾರ ಪಾಲಿಗಿದೆ? ಮತ್ತೆ ಆರಂಭಗಳಿದೆ ಸ್ಪರ್ಧೆಗಳಲ್ಲಿ 21-18 ಆಧಾರದಲ್ಲಿ ಸ್ಪರ್ಧೆ 3 ಅಂಕಗಳ ಅಂತರ. ಎದುರಾಳಿಯನ್ನ ಆಟ ಮುಂದುವರಿತಾರೆ. ಮನಮೋಹಕತೆಯ ಕಬಡ್ಡಿ, ಎಲ್ಲಿ ಆಟದ ವೈಖರಿ ಇದೆಯೋ ಅಲ್ಲಿ ಗೆಲುವಿನ ಒತ್ತಡ ಇದ್ದೇ ಇರುತ್ತೆ. ಕಾರ್ತಿಕ್ ದಾಳಿಯಲ್ಲಿರುವ ತೀರ್ಪುಗಾರರ ಸೂಕ್ಷ್ಮ ಕಣ್ಣುಗಳು ಅಂಕಣದ 4 ತುದಿಗಳಲ್ಲಿ ನಿರಂತರ ಸಂಪರ್ಕದಲ್ಲಿದೆ. ಮರಳಿದ ಕಾರ್ತಿಕ್ ಅಂಕವಿಲ್ಲದೆ ಮತ್ತೆ ಬಂದ. ಸುಂಟರ ಗಾಳಿಯಾಗಿ ಎದುರಾಳಿಯ ಕೋಟೆಯಲ್ಲಿ ಲಗ್ಗೆ ಇಡಬಲ್ಲ ಚಾಮುಂಡೇಶ್ವರಿ ಆರಿಕೋಡಿಯ ಅಶ್ವಥ್. ದಾಳಿ ಹೋರಾಟದ ಚತುರತೆಗಳಲ್ಲಿ ಡಿಫೆಂಡರ್ಗಳನ್ನು ವಂಚಿಸಿ ಅಂಕವನ್ನು ತರಬಲ್ಲನೆ. ಪ್ರತೀಕದ ಮೇಲೆ ಆಕ್ರಮಣಕ್ಕೆ ಪ್ರಯತ್ನ. ಮಾಡುವುದಿಲ್ಲವೇ ಮಾಡಿ ದಾಳಿಯಲ್ಲಿ ಮತ್ತೆ ಬಂದ ಜಿತೇಶನ ಹೊರಗಟ್ಟಿದ ಮೂಲಕ 22-20 22-20 ಆಧಾರದಲ್ಲಿ ಸ್ಪರ್ಧೆ 2 ಅಂಕಗಳ
ಸಮಯ ಮತ್ತು ಆಟ ಅಂಕಣದಲ್ಲಿ ಆಟಗಾರರ ಪರೀಕ್ಷೆಯಲ್ಲಿ ಮತ್ತೆ ಆಕ್ರಮಣದಲ್ಲಿ ಕಾಯ್ತಾ ಇದ್ದಾರೆ. ದಾಳಿಯ ಅನುಭವಕ್ಕಾಗಿ 4 ಡಿಪೆಂಡ್ಗಳಿದ್ದಾರೆ. ಕಾಂತ ಶ್ರೀಶಾಂತ್ ಮತ್ತೆ ಕಾರ್ನರ್ನಲ್ಲಿ ಗುರು ಶ್ರೀಶಾಂತ್ ಕಾರ್ನರ್ನಲ್ಲಿ ಅವಕಾಶವನ್ನು ಪಡೆದುಕೊಳ್ಳುವಂತೆ ಡಿಪೆಂಡರ್ಗಳ ಕಾಯ್ಸಲ Karthik is a beauty. ಚಾಮುಂಡೇಶ್ವರಿ ಆದಿಕೋಣಿ ವಿರುದ್ಧವಾಗಿ ದಿಯಾ ಎನ್ಎಚ್ಎಂ ಬೆಂಗಳೂರು ನೆಥನ್ ಎಂಟರ್ಪ್ರೈಸಸ್. ಇಲ್ಲಿ ಪಂದ್ಯ ಅಲ್ಪ ಮುನ್ನಡೆಯಲ್ಲಿ 24-21 24-21 ದಿಯಾ ಬೆಂಗಳೂರು ಮುನ್ನಡೆಯಲ್ಲಿದೆ. ಹೋರಾಟದ ನಿಲುವಿನಲ್ಲಿ ಸೆಮಿಫೈನಲ್ ಕದನ ಬೋನಸ್ ನೀಡಲಾಗಿದೆ. 22-24 22-24 ವಾಟ್ ಎ ಮ್ಯಾಚ್. 5 ಹೋಲ್ಟೇಜ್ ಕದನವಾಗ್ತಾ ಇದೆ. ಮೊದಲ ಉಪಾಂತ್ಯ ಕದನ ಅವಳಿ ಅಂಗದ ಅಂತರದಲ್ಲಿರುವ ಸ್ಪರ್ಧೆಯಲ್ಲಿ ಮಾಡು ಇಲ್ಲವೇ ಬಳಿದಾಗಿದೆ. ಮತ್ತೆ ಮುಂದುವರಿತಾ ಲೆಕ್ಕದಲ್ಲಿ 24ರ ಸಮಬಲದಲ್ಲಿ ಹೋರಾಟದ ಈ ಪಂದ್ಯ ಎರಡು ತಂಡಗಳಲ್ಲಿ ನಿರಂತರವಾದಂತಹ ಒತ್ತಡವನ್ನು ನಿಭಾಯಿಸಿಕೊಳ್ಳಬಲ್ಲವರ ಯಾರು ಅಂತಿಮ ಸುತ್ತಿನ ತೇರ್ಗಡೆಯನ್ನು ಖಚಿತಪಡಿಸಿಕೊಳ್ಳಲಿದ್ದಾರೆ. ಹೋರಾಟದ ನಿಲುವಿನಲ್ಲಿ ಹಿನ್ನಡೆಯಲ್ಲಿದ್ದಂತಹ ತಂಡ ಮುನ್ನೆಲೆಯನ್ನು ವಿಸ್ತರಿಸಿಕೊಳ್ತಾ ಇದೆ. ಕ್ಷಣಕ್ಕೂ ತಿರುವುಗಳನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಮಿಫೈನಲ್ ಸ್ಪರ್ಧೆ ಅನುಭವದ ಅದ್ಭುತ ಹೆಜ್ಜೆ. ಚಾಮುಂಡೇಶ್ವರಿ ಆದಿಕೋಣಿ ಮುನ್ನಡೆಯಿದೆ. 1 ಅಂಕಗಳ ಅಂತರ. ಹೋರಾಟದ ಹೆಜ್ಜೆ ಪ್ರತಿ ಕ್ಷಣಕ್ಕೂ ದಿಕ್ಕುಗಳನ್ನು ಬದಲಾಯಿಸಿಕೊಳ್ತಾ ಇದೆ. 25-24 ಆಧಾರದಲ್ಲಿ ಸ್ಪರ್ಧೆ 25-24 ಮೊದಲನೆಯ ಸಮಯವನ್ನ ಪ್ರತಿಪಾದಿಸಿಕೊಳ್ಳಬಲ್ಲಂತಹ ವಿರಾಮದಲ್ಲಿ ಹೋರಾಟದ ಚತುರ ಅನುಭವಗಳಲ್ಲಿ ಮತ್ತು ಶ್ರವಣಬದ್ಧ ದಾಳಿಯಲ್ಲಿ ಶ್ರವಣ ದಾಳಿಯ ಅನುಭವಿ जूनियर 5 मिनट्स आखिरी 5 मिनट का समय बाकी है. फिलहाल इस मैच में आगे हैं. क्या हो जाएगा? दर्शकों की दिल की धड़कनें बढ़ रही हैं. ಹೋರಾಟದಲ್ಲಿ 5 ನಿಮಿಷಗಳ ರವಾನೆಯನ್ನು ಕಂಡುಕೊಂಡಿದೆ. ಈಗಾಗಲೇ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ವಿರೋಚಿತ ಹೋರಾಟಗಳ ಮಧ್ಯೆ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ತಂಡ ಯಾವುದು? ಮೊದಲ ತಂಡವಾಗಿ ಫೈನಲ್ಗೆ ಲಗ್ಗೆ ಇಡುವ ಧಾವಂತರ ಸ್ಪರ್ಧೆ 24-25 ಒಂದೇ 1 ಅಂಕಗಳ ಅಂತರ. ಪಂದ್ಯ ಹೀಗೆ 24-25ರಲ್ಲಿ ಡಬ ಎಲ್ಲಿ ಬಡಿಕೆ ಹೆಚ್ಚಿಸುವ ಆಟ ರಣಾಂಗಣದಲ್ಲಿ ಕುತೂಹಲಗಳನ್ನು ಹೆಚ್ಚಿಸುವ ಪಂದ್ಯ ಬಂದಿದೆ. ಓ ರಾಜ ಮತ್ತೆ ಶ್ರೀಗೆ ಲಾಸ್ಟ್ ಮಿನಿಟ್ಸ್ ಕೊನೆಯ ಡಿಪೆಂಡರ್ಗಳ ಮಧ್ಯೆ 26-24 ಸ್ಪರ್ಧೆ ಅವಳಿ ಅಂತರದಲ್ಲಿರುವಂತಹ ಪರಾಕ್ರಮಿಯ ಬಲಾಢ್ಯ ಹಸ್ತಗಳಲ್ಲಿ ಬಂಧಿಯಾದ ಶ್ರೀಶಾಂತ ಶಬನಬದ್ಧ ದಾಳಿಯಲ್ಲಿ ಕಡಿರುದ್ಯಾವರ ಶಬನಾಕ್ರಮಣ ಒಳಭಾಗದಲ್ಲಿ ಜೂನಿಯರ್ ವಿಭಾಗದಿಂದ ಫ್ರೆಂಡ್ಸ್ ತಂಡದ ಪರವಾಗಿ ಆಡಿಯುವುದರ ದಿಯಾ ಎನರ್ಜಿಯ ಪ್ರಬಲ ಆಟಗಾರರಾಗಿ ಗುರುತಿಸಿಕೊಂಡಿರುವ ಶ್ರವಣ್ 26-25 26-25 ಲಾಸ್ಟ್ 3 ಮಿನಿಟ್ಸ್
ಕೊನೆಯ 3 ನಿಮಿಷ. ಸ್ವಾಮಿಯ ನಿಲುವಿನಲ್ಲಿ ಕೊನೆಯ 3 ನಿಮಿಷದ ರವಾನೆಯನ್ನು ಕಂಡುಕೊಂಡಿದೆ. 26-25 26-25. ಸ್ತಂಭಗಳ ಪುನರಾವರ್ತನೆಯನ್ನು ಮಾಡಬಹುದೇ? ಪ್ರಮೋದನ್ ಜಿತೇಶ್ ಕಾರ್ನರ್ ವಿಭಾಗದಲ್ಲಿ ದಾಳಿಯ ಪ್ರಬಲ ಅಸ್ತ್ರವಾಗಿ ಶ್ರವಣ. 4 ಡಿಫೆಂಡರ್ಗಳ ಮಧ್ಯೆ ಶ್ರವಣ ದಾಳಿಯಲ್ಲಿ ಬೆಳ್ತಂಗಡಿಯ ಕೆಸಿ ವಿಭಾಗದ ಪ್ರಬಲ ಆಟಗಾರನಾಗಿ ಬಹುಬೇಡಿಕೆ ಇರುವಂತಹ ಓರ್ವ ಯಶಸ್ವಿ ಆಟಗಾರ ಅಂಗಣದ ಒಳಭಾಗದಲ್ಲಿರುವಂತೆ ಪಂದ್ಯದ ಬದಿಯಲ್ಲಿ ಮತ್ತೆ ಸೆಮಿಫೈನಲ್ ಕದನ. ಅಲ್ಪ ಅಂಕಗಳ ಲಾಸ್ಟ್ 2 ಮಿನಿಟ್ಸ್ ಪಂದ್ಯ. ಲಾಸ್ಟ್ 2 ಮಿನಿಟ್ಸ್ ಅವಧಿಯಲ್ಲಿ ಮುಂದುವರಿತಾರೆ. ಎಂತ ಪಂದ್ಯ! 26-25 26-25 in favor of ಚಾಮುಂಡೇಶ್ವರಿ ಆರಿಗೋಡಿ. And a perfect art. All night ಮೋಡು ಇಲ್ಲವೇ ಬಡಿದಾಳಿಗಳಿದೆ. You are dialing ಪಂದ್ಯ ಮುಂದುವರಿತಾರೆ. ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ. ಡಿಫೆಂಡರ್ಗಳಲ್ಲಿ ವೇಕೆನ್ಸಿ. ರಿವ್ಯೂ ಪಡೆದುಕೊಳ್ಳೋದಾದರೆ ಕೂಟದ ಮೊದಲ ರಿವ್ಯೂ. ವಾವ್! ಕೋಚ್ ಅಂದ್ರೆ ಹೀಗೆ ಪುನೀತ್ ಅವರ ಅದ್ಭುತ ಜಾಮೆ ಮುಂದುವರಿತಾನೆ. ರೈಟ್ ಮಾಡು ಇಲ್ಲವೇ ಮಾಡಿ 27-26 ದಿಯಾ ಬ್ಯಾಂಗ್ಳೂರ್ ಮುನ್ನಡೆಯಲ್ಲಿದೆ. 27-26 ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ ಆಡಲು ಲೆಕ್ಕಾಚಾರದಲ್ಲಿದೆ. ಕೊನೆಯ ನಿಮಿಷದ ಸ್ಪರ್ಧೆ 1 ಅಂಕಗಳ ಅಂತರದಲ್ಲಿ ದಿಯಾ ಬ್ಯಾಂಗ್ಳೂರ್ ಮುನ್ನಡೆಯಲ್ಲಿದೆ. ಕೊನೆಯ ಅವಧಿಯಲ್ಲಿ ಸ್ಪರ್ಧೆ ಪಂದ್ಯ ಅಂತಿಮವಾಗಿ ಆಲ್ ಔಟ್ ಆಗಿದೆ. ದಿಯಾನಂದ್ ಬೆಂಗಳೂರು 31-26 31-26. And finally Venk and C ದಾಳಿ ಮುಂದುವರಿತಾನೆ. ಶ್ರವಣ ಆಟದಲ್ಲಿ ಸಮಯವನ್ನು ಮುಗಿಸಿಕೊಂಡ ಮೂಲಕ the history